ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಯಾವುದ್ರ ಬಗ್ಗೆ ಮಾತಾಡೋಣ ಅಂದರೆ, ಸಡನ್ನಾಗಿ ಏನೋ ಇವತ್ತೊಂದು ತಲೆಯಲ್ಲಿ ಬಂತು. ಈ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇರ್ಬೋದು, ಅಥವಾ ಗ್ರ್ಯಾಜುಯೇಟ್ಸ್ ಆಗಿರ್ಬೋದು, ಓದ್ತಿರೋರಾಗಿರ್ಬೋದು, ಯಾವುದೇ ಗ್ರ್ಯಾಜುಯೇಷನ್ ಮಾಡ್ತಿರೋರು ಕಾಮನ್ ಮಿಸ್ಟೇಕ್ಸ್ ಮಾಡ್ತಾರೆ. ಕೆಲವೊಂದು ಮೋಸ್ಟ್ ಕಾಮನ್ ಮಿಸ್ಟೇಕ್ಸ್ನ ನಾವು ಮಾತಾಡೋಣ. ಅದರಿಂದ ಹೆಂಗೆ ಓವರ್ಕಮ್ ಮಾಡಿದರೆ ಅವ್ರು ಈಸಿಯಾಗಿ ಜಾಬ್ಸ್ನ ತೊಗೋಬೋದು. ಸೊ ಯಾಕಂದರೆ ತುಂಬ ಜನ ನೋಡ್ತಾ ಇದ್ದೀನಿ, ಪಾಪ ಗ್ರ್ಯಾಜುಯೇಷನ್ ಮುಗಿಸ್ಕೊಂಬಂದ್ಬಿಡ್ತಾರೆ. ಇಲ್ಲಿ ಅವರು ಜಾಬ್ಸ್ಗೆ ಎಷ್ಟು ಸಫರ್ ಆಗ್ತಿರ್ತಾರೆ, ಡೈಲಿ ವಾಕ್ ಇನ್ ಡ್ರೈವ್ಸ್ಗೆ ಹೋಗ್ತಿರ್ತಾರೆ, ಮಿಸ್ ಆಗ್ತಿರ್ತಾರೆ. ಸೊ ಆ ಸಫರ್ ನೋಡಿ ನಂಗೆ ಏನು ಅನಿಸ್ತಂದರೆ, ಅವರು ಕಾಲೇಜ್ ಲೈಫಲ್ಲಿ ಸ್ವಲ್ಪ ಮಿಸ್ಟೇಕ್ಸನ್ನು ಮಾಡ್ತಾರೆ. ಆ ಮಿಸ್ಟೇಕ್ಸ್ನ ಓವರ್ಕಮ್ ಮಾಡಿದರೆ ಇಲ್ಲಿ ಮುಂದೆ ಈ ಥರ ಅವ್ರಿಗೆ ಸ್ಟ್ರಗಲ್ ಆಗಲ್ಲ. ಈಸಿಯಾಗಿ ಅವರು ಪಾಸ್ಔಟ್ ಆದ ತಕ್ಷಣ ಅಥವಾ ಅಲ್ಲೇ ಕಾಲೇಜಲ್ಲಿ ಇರುವಾಗಲೇ ಅವ್ರು ಪ್ಲೇಸ್ಮೆಂಟ್ಸ್ ಆಗ್ಬೋದು. ಸೊ ಆ ಥರ ಏನಾದರೂ ನನಗೆ ಎಷ್ಟು ಗೊತ್ತೋ ಅಷ್ಟು ಟಿಪ್ಸ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಸ್ಟ್ರೇಟ್ ಟು ದ ವಿಡಿಯೋ. ಫಸ್ಟ್ ಮಿಸ್ಟೇಕ್, ಡೋಂಟ್ ಸ್ಟಡಿ ಜಸ್ಟ್ ಫಾರ್ ಸರ್ಟಿಫಿಕೇಟ್. ಸೊ ಈ ಮಿಸ್ಟೇಕ್ಸ್ ನಾನು ಏನು ಮೆನ್ಷನ್ ಮಾಡಿದ್ದೇನೆಂದರೆ, ತುಂಬ ಜನ ಇನ್ಕ್ಲೂಡಿಂಗ್ ಮೀ ಅವಾಗಿರ್ಬೋದು. ಸೊ ನಾವು ಸರ್ಟಿಫಿಕೇಟ್ಗೋಸ್ಕರ ನಾವು ಡಿಗ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಏನಂದರೆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಇರಬೇಕಪ್ಪ. ಈಗ ಮನೇಲೂ ಹೇಳ್ತಾರೆ ಏನಂದರೆ, ಒಂದು ಸರ್ಟಿಫಿಕೇಟ್ ಇದ್ಬಿಡಬೇಕು, ಸೊ ಲೈಫ್ ಸೆಟ್ಲು, ಮುಂದೆ ಜಾಬ್ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ ಅಂತ. ಸೊ ಈಗಿನ ಕಾಲದಲ್ಲಿ ಅದು ಭಾಳನೇ ಅನ್ರಿಯಲ್ ಅಂತ ಹೇಳ್ತೀನಿ. ಯಾಕಂದರೆ ಸರ್ಟಿಫಿಕೇಟ್ ಈಸ್ ಜಸ್ಟ್ ಎ ಪೇಪರ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅದು ನಾನು ಇಂಪಾರ್ಟೆಂಟ್ ಆಗಲ್ಲ ಅಂತ ಹೇಳಲ್ಲ. ಬಟ್ ನಿಮ್ಗೆ 100 ಒಂದು ಜಾಬ್ ಸಿಗೋಕ್ಕೆ ಒಂದು 100% ನಾವು ಮೆಜರ್ ಮಾಡಿದರೆ ಒಂದು 20% ವೇಟೇಜ್ನ ಸರ್ಟಿಫಿಕೇಟ್ ಕೊಡ್ಬೋದು. ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಡುತ್ತೆ. ಬಟ್ ಒಳಗಡೆ ಜಾಬ್ ಸಿಗುತ್ತೆ ಅಂತ ನಾನು ಯಾರೂ 100% ಕೊಡೋಕ್ಕಾಗಲ್ಲ. ಸೊ ಸರ್ಟಿಫಿಕೇಟ್ಗೋಸ್ಕರ ಯಾವುದನ್ನೇ ಆಗಲಿ, ಯಾವುದೇ ಕೋರ್ಸ್ನಾದರೂ ಜಾಯ್ನ್ ಆಗಬೇಡಿ. ಈಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ತೊಗೊಳ್ಳಿ, ನಂಗೊಂದು BTech ಒಂದು ಡಿಗ್ರಿ ಇದ್ಬಿಟ್ರೆ ಸಾಕು, ಈಗ ನಂಗೆ ಜಾಬ್ ಸಿಗುತ್ತೆ ಅಂತ ದೊಡ್ಡ ಸುಳ್ಳು ನಿಮಗೆ. ಸೊ ಆ ಟೈಮಲ್ಲಿ ನೀವು ಯಾವುದಕ್ಕೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಸರ್ಟಿಫಿಕೇಟ್ನ ತಲೆಯಲ್ಲಿ ಬಿಟ್ಬಿಡಿ. ನೀವು ಕರೆಕ್ಟಾಗಿ ಅದು ನೀಟಾಗಿ ಏನೋ ಒಂದು, ಈಗ 100ಗೆ ಒಂದು 35 ತೊಗೊಂಡ್ರೆ ಪಾಸ್ ಆಗಿಬಿಡುತ್ತೆ, ಸರ್ಟಿಫಿಕೇಟ್ ಬರುತ್ತೆ. ಸೊ ಆ ಮೈಂಡ್ಸೆಟ್ ಬಿಟ್ಟು ನೀವೇನು ಮಾಡ್ಬೇಕಂದ್ರೆ, ನೀವು ಏನು ಓದ್ತಿದ್ದೀರಾ ಅದನ್ನು ಅರ್ಥ ಮಾಡ್ಕೊಂಡು ಓದೋಕ್ಕೆ ಟ್ರೈ ಮಾಡಿ. ಸೊ ಅದು ಒಂದು ಮೀನಿಂಗ್ಫುಲ್ ಇರಬೇಕು. ನೀವೇನಾದರೂ ಮಾಡ್ತಿದ್ರೆ ಅದಕ್ಕೆ ಏನಾದರೂ ಒಂದು ನಿಮ್ಮ ಫ್ಯೂಚರ್ ಒಂದು 5 years ನೀವು ಥಿಂಕ್ ಮಾಡಬೇಕು. ಮುಂದೆ ನಾನು ಇದು ಮಾಡ್ತಿರೋದು ನನಗೆ ಆಗ್ತಿದ್ದೇನಾ, ಸೊ ಇದು ನಾನು ಮಾಡಿದರೆ ನನಗೆ ಜಾಬ್ ಕೊಡಿಸುತ್ತಾ, ಸೊ ಇದು ಥಿಂಕ್ ಮಾಡಿ. ಸೊ ಈ ಫಸ್ಟ್ ಮಿಸ್ಟೇಕು, ಡೋಂಟ್ ಸ್ಟಡಿ ಜಸ್ಟ್ ಫಾರ್ ಸರ್ಟಿಫಿಕೇಟ್. ದ ನೆಕ್ಸ್ಟ್ ಮೋಸ್ಟ್ ಕಾಮನ್ ಮಿಸ್ಟೇಕ್, ಡೋಂಟ್ ಟ್ರೈ ಟು ಮಾಸ್ಟರ್ ಎವ್ರಿಥಿಂಗ್. ಓಕೆ, ಇಂಜಿನಿಯರಿಂಗ್ ನಮ್ದು ಎಜುಕೇಷನ್ ಸಿಸ್ಟಮ್ ಹೆಂಗಿದೆ ಗೊತ್ತಾ? ಬೇಸಿಕಲಿ ಇಂಜಿನಿಯರಿಂಗಲ್ಲಿ ನಾನು ಹೇಳ್ತಿರೋದು, ನಾನು ರಿಲೇಟೆಡ್ ನನ್ನ ಫೀಲ್ಡಿಂಗ್ ಮಾಡ್ತೀನಿ, ಯಾಕಂದರೆ ನನಗೆ ಗೊತ್ತು. ಸೊ ಬೇರೆ ಫೀಲ್ಡ್ನ ನೀವು ರಿಲೇಟ್ ಮಾಡ್ಕೋಬೋದು. ಸೊ ಎಲ್ಲ ಸಬ್ಜೆಕ್ಟ್ಸ್ನವ್ರು ಇಟ್ಬಿಡ್ತಾರೆ. ಸೊ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ನಿಮಗೆ ಚೂರು ಎಲ್ಲದರಲ್ಲೂ ಐಡಿಯಾ ಬರಲಿ, ಎಲ್ಲದರಲ್ಲೂ ತಿಳ್ಕೊಳ್ಳಿ ಇವರು ಅಂತ. ಬಟ್ ಅದು ಏನು ಬಿಗ್ಗೆಸ್ಟ್ ಮಿಸ್ಟೇಕ್ ಆಗುತ್ತೆ ಮುಂದೆ ಪಾಸ್ಔಟ್ ಆಗಿ ಬಂದಮೇಲೆ ಅಂದರೆ, ನೀವು ಯಾವುದರಲ್ಲೂ ಮಾಸ್ಟರ್ ಇರಲ್ಲ. ಸೊ ನಿಮ್ಗೆ ಎಲ್ಲಾದ್ರ ಬಗ್ಗೆನೂ ಐಡಿಯಾ ಇರುತ್ತೆ, ಬಟ್ ನಿಮ್ಗೆ ಇಂಟರ್ವ್ಯೂಲ್ ಆ ರೀತಿ ಕೇಳಲ್ಲ. ಇಂಟರ್ವ್ಯೂಲಿ ಸ್ಪೆಸಿಫಿಕ್ ರೋಲ್ಸ್ ನೋಡ್ತಿರ್ತಾರೆ, ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ನೀವು ಫುಲ್ಫಿಲ್ ಮಾಡ್ತೀರಾ ಇಲ್ವಾ ಅಂತ ನೋಡ್ತಿರ್ತಾರೆ. ಸೊ ನೀವು ಇಂಜಿನಿಯರಿಂಗಲ್ಲಿ ಫೈನಲ್ ಇಯರ್, ನಾನು ಮೋಸ್ಟ್ಲಿ ನನ್ನ ಪಾಯಿಂಟ್ ಎದಕ್ಕೆ ಮಾಡ್ತೀನಿ ಅಂದರೆ, ನೀವು ಅಲ್ಲಿ ಫ್ರೀ ಇರ್ತೀರಾ. ಸೊ ಈಗಂತೂ ಇನ್ನು ನೋಡಿ ಸ್ಕೀಮ್ಸ್ ಚೇಂಜ್ ಆಗಿದೆ. ಫೈನಲ್ ಇಯರಲ್ಲಿ ಇಂಟರ್ನ್ಶಿಪ್ಸು ಅಥವಾ ಅವ್ರಿಗೆ ಸಬ್ಜೆಕ್ಟ್ಸೇ ಇಲ್ಲ ಜಾಸ್ತಿ. ಸೊ ಅದು ಗೋಲ್ಡನ್ ಟೈಮ್ ನೀವು ಪಾಸ್ಔಟ್ ಆಗಿ ಓದೋದಕ್ಕಿಂತ. ಸೊ ಅಲ್ಲೇ ನೀವು ಎಚ್ಚೆತ್ಕೊಳ್ಬೇಕು. ನೆಕ್ಸ್ಟ್ ಅಲ್ಲಿ ಏನು ಮಾಡ್ಬೋದು ನೀವು ಅಂದರೆ, ಒಂದು ಸಬ್ಜೆಕ್ಟ್ನ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಟ್ರೆಂಡಿಗೆ ಹೋಗ್ತಿರೋ ಅಥವಾ ಅದು ನಿಮಗೆ ಬಿಟ್ಟಿದ್ದು. ಫಾರ್ ಎಕ್ಸಾಂಪಲ್ ಪೈಥಾನ್ ಅಂತ ನಿಮ್ಮ ತಲೆಯಲ್ಲಿತ್ತು, ನಾನು ಐ ವಾಂಟ್ ಟು ಬಿ ಪೈಥಾನ್ ಡೆವಲಪರ್. ಸೊ ಸ್ಟಿಕ್ ಟು ಇಟ್. ಏನಂದರೆ ಎಂಡ್ ಟು ಎಂಡ್ ಕಲಿಯೋಕ್ಕೆ ಟ್ರೈ ಮಾಡಿ ಆ ಒಂದು ಸಬ್ಜೆಕ್ಟಲ್ಲಿ. ನಿಮ್ಗೆ ಯಾರೂ ಕೇಳಲ್ಲ. ನೆಕ್ಸ್ಟ್ ನಿಮ್ಗೆ ಈ ಎಸ್ಪೆಷಲಿ ಹೇಳ್ತು ನೋಡಿ, ಫ್ರೆಷರಲ್ಲಿ ಸ್ವಲ್ಪ ತಲೆ ತುಂಬಿಡ್ತಾರೆ. ಇವಾಗ AI ಕಲಿಬೇಕು, ಪೈಥಾನ್ ಅಷ್ಟೇ ಅಲ್ಲ, ನಿಮಗೆ ಮಷಿನ್ ಲರ್ನಿಂಗ್ ಕಲಿಬೇಕು, ಈ ಕಡೆ ಡೇಟಾ ಸೈನ್ಸ್ ಕಲಿಬೇಕು, ಈ ಕಡೆ ವೆಬ್ ಡೆವಲಪ್ಮೆಂಟ್ ಕಲಿಬೇಕು, ಆ ಫ್ರೇಮ್ವರ್ಕ್ ಈ ಫ್ರೇಮ್ವರ್ಕ್ ಅಂತ ತಲೆಯಲ್ಲಿ ತುಂಬಿಡ್ತಾರೆ. ನೋ, ಫ್ರೆಷರ್ಗೆ ನೀವು ನೀಟಾಗಿ ಬೇಕಾಗಿರೋದು ಒಂದು ಒಳ್ಳೆ ಕೋರ್ ಕಾನ್ಸೆಪ್ಟ್ಸ್ನ ಡೆಪ್ತಾಗಿ ತಿಳ್ಕೊಳ್ಳಿ. ಮತ್ತೆ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಬೇಸಿಕ್ ಒಂದು ಫಾರ್ ಎಕ್ಸಾಂಪಲ್ ನೀವು ವೆಬ್ ಡೆವಲಪರ್ ಆಗಬೇಕಂತಿದ್ರೆ ಸ್ಟ್ರಕ್ಚರ್ನ ತೊಗೊಳ್ಳಿ, ಅದಕ್ಕೆ ಏನೇನು ಬೇಕು ಬೇಸಿಕ್ ಲೆವೆಲಲ್ಲಿ. ಬಟ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟ್ರಾಂಗ್ ಇರಬೇಕು, ಅನಾಲಿಟಿಕಲ್ ಸ್ಕಿಲ್ಸಿಂಗ್ ಸ್ಟ್ರಾಂಗ್ ಇರಬೇಕು. ಸೊ ಬೇರೆದೆಲ್ಲ ತಲೆ ಕೆಡಿಸ್ಬೇಡಿ, ಈ ಸ್ಕ್ಯಾಮಲ್ಲಿ ಬೀಳಬೇಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದ್ಬಿಟ್ರೆ ನಮಗೆ ಜಾಬ್ ಸಿಕ್ಬಿಡುತ್ತೆ. ಫ್ರೆಷರ್ಸಿಗೆ ಆಲ್ಮೋಸ್ಟ್ ಯಾರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಜಾಬ್ ಕೊಡಲ್ಲ. ಅದಕ್ಕೆಲ್ಲ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಸೊ ಕೊಟ್ಟರು ಅದು ಟ್ರೈನೇ ಆಗಿ ತೊಗೋಬೋದು, ಬಟ್ ಅದಕ್ಕೆ ರೇಷಿಯೋ ಭಾಳ ಕಡಿಮೆ. ಸೊ ಡೋಂಟ್ ಫಾಲ್ ಇನ್ ಟು ದ ಟ್ರ್ಯಾಪ್. ದ ನೆಕ್ಸ್ಟ್ ಥರ್ಡ್ ಮಿಸ್ಟೇಕ್, ಡೋಂಟ್ ಜಸ್ಟ್ ಲರ್ನ್ ಥಿಯರಿ, ಅಂಡರ್ಸ್ಟ್ಯಾಂಡ್ ದ ರಿಯಲ್ ವರ್ಲ್ಡ್ ಯೂಸೇಜ್. ಈ ಮಿಸ್ಟೇಕ್ಸ್ನ ಯಾಕೆ ಕೊಡ್ತಿದ್ದೇನೆಂದರೆ, ಈಗ ನಾವು ಯಾವುದೇ ಸಬ್ಜೆಕ್ಟ್ ತೊಗೊಂಡ್ರು, ಫಾರ್ ಎಕ್ಸಾಂಪಲ್ ನೋಡಿ ಆಪರೇಟಿಂಗ್ ಸಿಸ್ಟಮ್. ಆ ಸಿಸ್ಟಮಲ್ಲಿ ನಾವೇನು ಮಾಡ್ತಿದ್ವಿ, ಯಾವುದಾದ್ರು ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಅದರಲ್ಲಿ ಏನೋ ಕಾನ್ಸೆಪ್ಟ್ ಬಂತು, ನಾವು ಅದನ್ನು ರಿಯಲ್ ವರ್ಲ್ಡಲ್ಲಿ ಥಿಂಕ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಪೈಥಾನಲ್ಲಿ ನಿಮಗೆ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಊಪ್ಸ್ ಅಂತ ಬಂತು ಕಾನ್ಸೆಪ್ಟು. ಸೊ
ನಾವೇನು ಮಾಡ್ತೀವಿ, ಈಗ 4 ಪಿಲ್ಲರ್ಸ್ ಇರುತ್ತೆ, ಇಷ್ಟು ಪಿಲ್ಲರ್ಸ್ ಇರುತ್ತೆ, ಅದನ್ನು ನೋಡ್ಕೊಂಡ್ಬಿಡ್ತೀವಿ, ಇದು ಡೇಟಾ ಹೈಡ್ ಮಾಡುತ್ತೆ, ಅದು ಇದು ಮಾಡುತ್ತೆ. ಸೊ ಹಂಗಲ್ಲ. ಅದು ಯಾಕೆ ಬಂತು, ಏನಕ್ಕೆ ಇನ್ವೆಂಟ್ ಮಾಡಿದರು? ಈಗ ನಮಗೆ ಸಿ ಅನ್ನೋದು ಯಾಕೆ ಪ್ರೊಸೀಜರಲ್ ಲ್ಯಾಂಗ್ವೇಜು, ಅದ್ಯಾಕೆ ಆಬ್ಜೆಕ್ಟ್ನ ಸಪೋರ್ಟ್ ಮಾಡಲಿಲ್ಲ? ಈಗ ಅದನ್ನು ಮುಂದುವರೆದು ಬಂದಿದ್ದು C++ ಯಾಕೆ ಆಬ್ಜೆಕ್ಟ್ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು? ಅದ್ರದ್ದು ಫ್ಯೂಚರ್ಸ್ ಏನು, ಅದ್ರ ಇಂಪಾರ್ಟೆನ್ಸ್ ಏನು? ಫಾರ್ ಎಕ್ಸಾಂಪಲ್ ನಿಮ್ಗೆ ಜಸ್ಟ್ ಒಂದು ಈ ವಿಡಿಯೋ ಲೆಂತಿ ಮಾಡೋಕ್ಕೆ ಹೋಗಲ್ಲ, ಯಾವುದೋ ಒಂದು ಪಿಲ್ಲರ್ ತೊಗೊಳ್ಳಿ, ಈಗ ಇನ್ಹೆರಿಟೆನ್ಸ್ ಅಂತ ತೊಗೊಳ್ಳಿ. ಸೊ ಅದೆಷ್ಟು ಸಿಂಪಲ್ ಇರುತ್ತೆ ರಿಯಲ್ ವರ್ಲ್ಡಲ್ಲಿ ಅಂದರೆ, ನೀವು ನಿಮ್ಮ ಅಪ್ಪಂದು ಆಸ್ತಿ ಇರ್ಬೋದು, ನಿಮ್ಮ ತಾತಂದು ಆಸ್ತಿ ಇರ್ಬೋದು, ಅದು ನಿಮಗೆ ಇನ್ಹೆರಿಟ್ ಆಗುತ್ತೆ, ಅವ್ರ ಆಸ್ತಿ ನೀವು ಯೂಸ್ ಮಾಡ್ಕೊತೀರಾ. ಸೊ ಹಿಂಗೆ ಕೋಡ್, ಅದು ಮೇನ್ ಪರ್ಪಸ್ಸೇ ರಿಯೂಸಬಿಲಿಟಿ ಆಫ್ ಕೋಡ್. ರಿಯಲ್ ವರ್ಲ್ಡಲ್ಲಿ ಮತ್ತೆ ಕೋಡ್ ಬರೆಯೋದಕ್ಕಿಂತ ಒಂದು ಫಂಕ್ಷನಾಲಿಟಿ ರಿಪೀಟಾಗಿ ಯೂಸ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಾದರೆ ಅದನ್ನು ಇನ್ಹೆರಿಟೆನ್ಸ್ ಅಂತಾರೆ. ಹಿಂಗೆ ನೀವು ರಿಯಲ್ ವರ್ಲ್ಡಲ್ಲಿ ಲಿಂಕ್ ಮಾಡ್ಕೊತಾ ಹೋಗಿ, ಅವಾಗ ನಿಮಗೆ ಸಬ್ಜೆಕ್ಟ್ ಇಂಟ್ರೆಸ್ಟ್ ಆಗುತ್ತೆ, ಆಮೇಲೆ ಅದನ್ನು ಈಸಿಯಾಗಿ ಕಲ್ಕೊತ ಹೋಗ್ತೀರಾ. ಅದು ಬಿಟ್ಟು ನಾವು ಎಕ್ಸಾಮಿಗೆ ಪಾಸ್ ಆಗಬೇಕು ಅಂತೇಳಿ ನೀವು ಯಾವುದೇ ಸಬ್ಜೆಕ್ಟ್ನು ದಯವಿಟ್ಟು ಓದೋಕೆ ಹೋಗ್ಬೇಡಿ. ಫಸ್ಟ್ ನಿಮ್ಮ ಕೋರ್ ಇಂಟ್ರೆಸ್ಟ್ನ ತೊಗೊಳ್ಳಿ, ಅದರಲ್ಲಿ ಡೆಪ್ತ್ ಹೋಗಿ. ಬೇರೆ ಸಬ್ಜೆಕ್ಟ್ನ ನೀವು ಜಸ್ಟ್ ಪಾಸ್ಗೋಸ್ಕರ ಓದಿದ್ರು ಸಾಕು. ಬಟ್ ನೀವು ಏನು ಇಂಟ್ರೆಸ್ಟ್ನ ನಮ್ಮ ಸಬ್ಜೆಕ್ಟ್ಸ್ ಅಂತ ಬರ್ಕೊಂಡಿರ್ತೀರಲ್ಲ, ಫಾರ್ ಎಕ್ಸಾಂಪಲ್ ನಿಮ್ಮನ್ನೇ ಹೇಳ್ಕೊಳ್ಳಿ, ಹೋಗ್ಲಿ ಇಂಜಿನಿಯರ್ ಆಗ್ತೀರಾ ಅಂತ ಹೇಳ್ಕೊಳ್ಳಿ. ಸೊ ಆ ಎಗೆ ಏನೇನು ಬೇಕು, ಮೇನ್ ಪೈಥಾನ್ ಬೇಕು. ಸೊ ಅದಕ್ಕೆ ಬೇಕಾಗಿರೋಂಥ ಲೈಬ್ರರೀಸ್ ತೊಗೊಳ್ಳಿ, ಅದು ಯಾವುದೇ ಆಗಿರ್ಬೋದು, ಡೇಟಾ ರಿಲೇಟೆಡ್ ಆಗಿರ್ಬೋದು, ನಂಪೈ ಆಗಿರ್ಬೋದು, ಪಾಂಡಾಕ್ಸ್ ಆಗಿರ್ಬೋದು. ಸೊ ಅದ್ರ ಮೇಲೆ ಡೆಪ್ತ್ ಆಗಿ ಅದು ರಿಯಲ್ ವರ್ಲ್ಡ್ ಯೂಸೇಜ್ನ ಕಲಿಕೊಂತ ಸ್ಟಾರ್ಟ್ ಮಾಡಿ. ಮಿಸ್ಟೇಕ್ ನಂಬರ್ 4, ಇಗ್ನೋರಿಂಗ್ ದ ಸಾಫ್ಟ್ ಸ್ಕಿಲ್ಸ್. ಈ ಮಿಸ್ಟೇಕ್ ನಂಬರ್ ನಾನು ಇದನ್ನು 1 ಇಡಬೇಕಿತ್ತು, ಸಾರಿ, ಇದು ತಪ್ಪು ಮಾಡಿದ್ದೀನಿ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಸಾಫ್ಟ್ ಸ್ಕಿಲ್ಸ್ ಅನ್ನೋದು ಅಂದರೆ, ನಾವು 9.5 CGPA ತೆಗೆದಿರ್ತೀವಿ ಅಂದ್ಕೊಳ್ಳಿ, ಒಳ್ಳೆ ಮಾರ್ಕ್ಸ್ ಇರುತ್ತೆ, ಒಳ್ಳೆ ಟೆಕ್ನಿಕಲ್ ಸ್ಕಿಲ್ಸ್ ಇರುತ್ತೆ, ನಮಗೆ ಎಂಡ್ ಟು ಎಂಡ್ ನಾಲೆಜ್ ಇರುತ್ತೆ ಎಲ್ಲದ್ರ ಬಗ್ಗೆ. ಬಟ್ ವಾಟ್ ಇಫ್ ಯು ಫೇಲ್ ಟು ಎಕ್ಸ್ಪ್ರೆಸ್ ಇಟ್? ಸೊ ನೀವು ಅದನ್ನು ಇಂಟರ್ವ್ಯೂವರಿಗೆ ನಿಮ್ಗೆ ಏನು ಗೊತ್ತಿದೆ ಅದು ಹೇಳೋಕ್ಕೆ ಬರಲಿಲ್ಲ ಅಂದರೆ ನಿಮ್ಮನ್ನು ತೊಗೊಳ್ಳಲ್ಲ. ನೋಡಿ, ಮಾರ್ಕ್ಸ್ ಅನ್ನೋದು ಫಸ್ಟಲ್ಲಿ ಕೊಟ್ಬಿಟ್ಟಿರ್ತಾನೆ ಕೆಳಗಡೆ, ಮಿನಿಮಮ್ 60%. ಸೊ ಅಷ್ಟಕ್ಕಷ್ಟೇ ಒಳಗಡೆ ಹೋಗ್ತೀರಾ, 60% ಇತ್ತು, ಎಂಟ್ರಿ ಆದರೆ ಮುಗ್ದೋಯ್ತು. ಅದಾದಮೇಲೆ ನಿಮಗೆ ಮಾರ್ಕ್ಸ್ ಕಾರ್ಡ್ ತೊಗೋದು ಯಾರೂ ನೋಡಲ್ಲ. ಸೊ ಬಿ ಸ್ಟ್ರಾಂಗ್ ಇನ್ ಸಾಫ್ಟ್ ಸ್ಕಿಲ್ಸ್. ಸಾಫ್ಟ್ ಸ್ಕಿಲ್ಸ್ ಅಂದರೆ ಅದು ಏನೇ ಇರ್ಬೋದು ನೋಡಿ. ಫಾರ್ ಎಕ್ಸಾಂಪಲ್ ಕಮ್ಯುನಿಕೇಷನ್ ಆಗಿರ್ಬೋದು. ಇದನ್ನು ನಾನು ಯಾಕೆ ಒತ್ತಾಯ ಮಾಡಿ ಹೇಳ್ತೀನಿ ಅಂದರೆ, ಅದರಿಂದ ನಾನು ಸ್ವಲ್ಪ ಇನಿಷಿಯಲಿ ಸ್ಟ್ರಗಲ್ ಮಾಡಿದ್ದೀನಿ. ಇಲ್ಲ ನಮಗೆ ಇಷ್ಟು ಗೊತ್ತಿದ್ರೆ ಸಾಕು, ನಾಲೆಜ್ ಇದೆ, ಹೆಂಗೋ ಒಂದು ಒಪ್ಕೊಂಡ್ಬಿಡ್ತೀವಿ. ಸೊ ಇಲ್ಲ, ಇಂಗ್ಲೀಷ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಇಂಗ್ಲೀಷ್ ನೌ ಓನ್ಲಿ. ಸೊ ಬಿ ಫ್ಲೂಯೆಂಟ್ ಇನ್ ದಟ್ ಲ್ಯಾಂಗ್ವೇಜ್. ಸೊ ಡೋಂಟ್ ಇಗ್ನೋರ್. ದ ನೆಕ್ಸ್ಟ್, ಬೀಯಿಂಗ್ ಆನ್ ಇಂಟ್ರೋವರ್ಟ್ ಆಲ್ ದ ಟೈಮ್. ಇದು ಒಂದು ಫನ್ನಿ ಪಾಯಿಂಟ್ ಇರ್ಬೋದು, ಬಟ್ ಇದೆಷ್ಟು ನನ್ನ ಲೈಫಲ್ಲಿ, ಫಾರ್ ಎಕ್ಸಾಂಪಲ್ ಬೀಯಿಂಗ್ ಆನ್ ಇಂಟ್ರೋವರ್ಟ್ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಫಾರ್ ಎಕ್ಸಾಂಪಲ್ ಕೆಲವೊಂದು ಟೈಮ್ ಥಿಂಕ್ ಮಾಡಿ, ನೀವೆಲ್ಲ ಒಳ್ಳೆ ಕೆಲಸ ಮಾಡಿರ್ಬೋದು, ಅಥವಾ ನೀವೇನೋ ಫುಲ್ ಕಾಂಟ್ರಿಬ್ಯೂಟ್ ಮಾಡಿರ್ಬೋದು. ಸೊ ಅಲ್ಟಿಮೇಟ್ಲಿ ಬೇರೆ ಯಾರಿಗೋ ಅದು ಇದಾಗಿರ್ಬೋದು, ಬಟ್ ಅವ್ರದ್ದು ತಪ್ಪಲ್ಲ. ಯಾಕಂದರೆ ನಿಮಗೆ ಏನಕ್ಕೆ ಬಂದಿಲ್ಲ, ನೀವು ಎಕ್ಸ್ಪ್ರೆಸ್ ಮಾಡಿಲ್ಲ. ನೀವೇನು ಮಾಡಿದಿರಲ್ಲ ಅದನ್ನು ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಯಾರೋ ಒಬ್ಬರು ನೋಡಬೇಕು, ನಾನು ಸೈಲೆಂಟಾಗೇ ಹೀರೋ ಆಗಬೇಕು, ನನಗೆ ಮಾತಾಡಿ ಅಭ್ಯಾಸ ಇಲ್ಲ, ನಾನು ಯಾಕೆ ಮಾತಾಡಲಿ. ಸೊ ಅದು ನೇಚರ್, ಅದು ನಾನು ತಪ್ಪು ಅಂತ ನಾನು ಹೇಳಲ್ಲ. ಬಟ್ ನಿಮ್ಮ ಲೈಫಲ್ಲಿ ನೀವೆಲ್ಲಾದರೂ ಒಂದು ಸ್ಟೇಜಿಗೆ ಹೋಗ್ಬೇಕಂದ್ರೆ ಬೀಯಿಂಗ್ ಇಂಟ್ರೋವರ್ಟ್ ಭಾಳ ಕಡಿಮೆ, ಅದರಲ್ಲಿ ಎಸ್ಪೆಷಲಿ ಇನ್ IT ಫೀಲ್ಡ್ಸು. ಅಲ್ಲಿ ಬಂದರೆ ನಿಮ್ಮನ್ನು ನೀವು ತೋರಿಸ್ಕೊಂಡಿಲ್ಲ ಅಂದರೆ ನೀವು ಬೆಳೆಯೋದು ಭಾಳ ರೇರ್ ಕೇಸ್. ನೋಡಿ, ಕೆಲವೊಬ್ಬರು ಐಡೆಂಟಿಫೈ ಮಾಡ್ತಾರೆ ಏನಂದರೆ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವ್ರ ಅಂಡರ್ಸಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ ಅಂದರೆ ನೀವು ಸೈಲೆಂಟ್ ಇದ್ರೂ ನೋಡ್ತಾರೆ. ಬಟ್ ಎಲ್ಲ ಟೈಮಲ್ಲಿ ಹಂಗಾಗಲ್ಲ, ಯಾಕಂದರೆ ಯು ಹ್ಯಾವ್ ಟು ಶೋ ಯುವರ್ ಸೆಲ್ಫ್. ಪ್ರೆಸೆಂಟೇಷನ್ ಸ್ಕಿಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ಟೆಕ್ನಿಕಲ್ ನಾಲೆಜ್. ಸೊ ನಿಮ್ಗೆ ಎಷ್ಟು ಟೆಕ್ನಿಕಲ್ ನಾಲೆಜ್, ಈಗ ಒಂದು ರೇಷಿಯೋ ಹೇಳ್ತಾರೆ, 60% ಸಾಫ್ಟ್ ಸ್ಕಿಲ್ಸ್ ಇಂಪಾರ್ಟೆಂಟ್ ಆದರೆ 40% ಟೆಕ್ನಿಕಲ್ ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ರು ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಅವ್ರಿಗೆ ಅಷ್ಟು ಟೆಕ್ನಿಕಲಿ ಸ್ಟ್ರಾಂಗ್ ಇರಲ್ಲ, ಬಟ್ ಅವ್ರು ಪೀಕಲ್ಲಿ ಇರ್ತಾರೆ. ನೀವು ಅನ್ಕೊಂತಿರ್ಬೋದು ನನಗೆ ಅವನಕ್ಕಿಂತ ಜಾಸ್ತಿ ಬರುತ್ತೆ ಅವನಿಗೆ. ಸೊ ಇಟ್ಸ್ ನಾಟ್ ಈಸ್ ಮಿಸ್ಟೇಕ್. ಅವ್ನು ಹೆಂಗಂದ್ರೆ ಅವ್ನಿಗೆ ಎಷ್ಟು ಗೊತ್ತಲ್ವಾ ಅದನ್ನು ಪ್ರೆಸೆಂಟ್ ಮಾಡೋದ್ರಲ್ಲಿ ಅವನು ಪಂಟರ್ ಇರ್ಬೋದು. ಸೊ ನಾವು ಅಲ್ಲಿ ಲ್ಯಾಗ್ ಆಗ್ತಿದ್ದೀವಿ. ಸೊ ಬಿಫೋರ್ ಪಾಸ್ ಔಟ್ ನೀವೇನು ಮಾಡಬೇಕಂದ್ರೆ ಕಮ್ಯುನಿಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಬೀಯಿಂಗ್ ಎಟ್ಲೀಸ್ಟ್ ಫ್ಲೂಯೆಂಟ್. ನಿಮ್ಗೆ ಹೆಂಗೆ ನಿಮ್ಮನ್ನು ಹೆಂಗೆ ನೀವು ಸೇಲ್ ಮಾಡ್ಕೊತೀರಾ, ಅಥವಾ ನಿಮ್ಮನ್ನು ಹೆಂಗೆ ನೀವು ಇಂಟ್ರೊಡ್ಯೂಸ್ ಮಾಡ್ಕೊತೀರಾ, ಅದು ನೀವು ಪರ್ಫೆಕ್ಟ್ ಆಗಿರಬೇಕು, ಕ್ಲಾರಿಟಿ ಆಗಿರಬೇಕು. ಸೊ ನಾನು ನೆಕ್ಸ್ಟ್ ವೀಡಿಯೋಸ್ ಮಾಡ್ತೀನಿ ಅದ್ರ ಬಗ್ಗೆ, ಹೆಂಗಂದರೆ ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಇನ್ ಎ ಬೆಟರ್ ವೇ. ಸೊ ದ ಲಾಸ್ಟ್ ಮಿಸ್ಟೇಕ್ ಏನಂದರೆ, ನಾಟ್ ಪಾರ್ಟಿಸಿಪೇಟಿಂಗ್ ಇನ್ ಹ್ಯಾಕಥಾನ್ ಆರ್ ಕಾಂಪಿಟೇಷನ್. ಇದು ಸ್ಪೆಷಲಿ ಈಗಿನವರು ಮಾಡ್ತಿದ್ದಾರೆ. ನಂಗೆ ಒಳ್ಳೆ ಈ ಲಿಂಕ್ಡ್ಇನ್ ಎಲ್ಲ ನೋಡ್ತಿರೋ ಖುಷಿ ಆಗುತ್ತೆ. ಬಟ್ ಸ್ಟಿಲ್ ಸಮ್ ಪೀಪಲ್ ಇನ್ ಅವರ್ ರೂರಲ್ ಏರಿಯಾ ಅವ್ರು ಮಾಡಲ್ಲ. ಅವ್ರದ್ದು ಏನಿರುತ್ತೆ ಅಂದರೆ, ಮೇನ್ ಇಂಟೆನ್ಷನ್ ನಂಗೊಂದು ಪಾಸಾಗಿ ಹೋಗ್ಬಿಡೋಣಪ್ಪ, ಎಲ್ಲ ಸಬ್ಜೆಕ್ಟ್ ಕ್ಲಿಯರ್ ಆಗೋದೇ ಟೆನ್ಷನ್ ಆಗಿದೆ, ಅದನ್ನು ತೊಗೊಂಡು ಹೋಗ್ಬಿಡೋಣ, ನಮ್ಗೆ ಹೆಂಗೋ ಒಂದಲ್ಲಿ ಕೋರ್ಸಸ್ ಮಾಡ್ಕೊಂಡು ನಾವು ಜಾಬ್ ತೊಗೊತೀವಿ ಅಂತ. ನೋ ಗೈಸ್, ಮಾರ್ಕೆಟ್ ಟಫ್ ಇದೆ. ಇಲ್ಲಿ ಕಾಂಪಿಟೇಷನ್, ನೀವು ಎಂಥವ್ರಿಗೆ ಕಾಂಪಿಟೇಷನ್ ಕೊಡಬೇಕಂದ್ರೆ, ಎಸ್ಪೆಷಲಿ ನಾನು ರೂರಲ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಕಡೆಯವರು. ಸೊ ನೀವು ಇಲ್ಲಿ ಬೆಂಗಳೂರಿಗೆ ಬರ್ತೀರಾ ಏನೋ ಆಸೆ ಇಟ್ಕೊಂಡು.
ಸೊ ಅದು ನಿಮಗೆ ಆಗಬೇಕಂದ್ರೆ ನೀವು ಪ್ರಿಪೇರ್ ಆಗಿರಬೇಕು. ನೀವು ಹೈಲಿ ಇಂಟೆಲಿಜೆಂಟ್ ಪೀಪಲ್ಸ್ ಹತ್ರ ಕಾಂಪಿಟೇಷನ್ ಕೊಡೋಕೆ ಬರ್ತಿದ್ದೀರಾ. ಸೊ ನೀವು ಜಸ್ಟ್ ಬೀಯಿಂಗ್ ಆರ್ಡಿನರಿ ಆಗಿ ನೀವು ಇಲ್ಲಿ ಬಂದ್ರಂದರೆ 1-2 ವರ್ಷ ನೀವು ಅದು ಪ್ರಿಪೇರ್ ಎನ್ವಿರಾನ್ಮೆಂಟಿಗೆ ಸೆಟ್ ಆಗೋಕ್ಕೆ ನೀವು ಕಷ್ಟ ಬಿದ್ದುಬಿಡ್ತೀರಾ. ಸೊ ಅದನ್ನು ತಪ್ಸೋಕೆ ನಾನು ಹೇಳ್ತಿದ್ದೀನಿ, ಫೈನಲ್ ಇಯರಲ್ಲಿ ಸ್ಟಾರ್ಟ್ ಮಾಡಿ. ಮೇನ್ ಒಂದು ನೀವು ಕಾನ್ಸಂಟ್ರೇಟ್ ಮಾಡಿ. ಈಗ ಬ್ರೀಫ್ ವಿಡಿಯೋಗೆ ಬಂದ್ಬಿಡ್ತೀನಿ. ಫಸ್ಟ್ ಪಾಯಿಂಟ್, ಇಂಟ್ರೋವರ್ಟ್ ಆಗಬೇಡಿ. ಜಸ್ಟ್ ಇಂಟ್ರೋವರ್ಟ್ ಇದ್ರೂ ನಿಮಗೆ ನೀವು ಸ್ವಲ್ಪ ನಿಮ್ಮ ವರ್ತನಾದರೂ ನೀವು ಪ್ರೂವ್ ಮಾಡ್ಕೋಬೇಕಲ್ವಾ. ಎಲ್ಲ ಕಡೆ ಎಲ್ಲರೂ ನೋಡಲ್ಲ. ಸೊ ನಿಮ್ಮ ಮನೆಯವ್ರು ನೋಡ್ಬೋದು, ನಿಮ್ಮ ಅಮ್ಮವರಿಗೆ, ನಮ್ಮಮ್ಮವರಿಗೆ ಗೊತ್ತಿರ್ಬೋದು ನಾನೇನಂತ, ನಮ್ಮ ಅಪ್ಪವ್ರಿಗೆ ಗೊತ್ತಿರ್ಬೋದು. ಸೊ ಹೊರಗಿನ ಜಗತ್ತಿಗೆ ನೀವು ಗೊತ್ತಿರಲ್ಲ. ಸೊ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಇನ್ ಬೆಟರ್ ವೇ, ಇಟ್ಸ್ ನಾಟ್ ಮಿಸ್ಟೇಕ್. ಓಕೆ, ಸೊ ಬಿ ಗುಡ್ ಎಟ್ ಪ್ರೆಸೆಂಟೇಷನ್. ದೆನ್ ನೆಕ್ಸ್ಟ್ ಏನು ಮಾಡ್ತೀರಂದರೆ, ಸೊ ಅದೇ ನಾನು ಹೇಳ್ದಂಗೆ ಸಾಫ್ಟ್ ಸ್ಕಿಲ್ಸ್ನ ಇಗ್ನೋರ್ ಮಾಡಬೇಡಿ. ಬೆಟರ್ ಕಮ್ಯುನಿಕೇಷನ್. ನಾನೇನು ಮಾಡ್ತಿದ್ದೆ ಅಂದರೆ ನಾನು ಹೇಗೆ ಇಂಪ್ರೂವ್ ಮಾಡ್ಕೊಂಡೆ ಅಂದರೆ ಬುಕ್ಸ್ ಓದೋದು ಸ್ಟಾರ್ಟ್ ಮಾಡಿದೆ, ಮತ್ತು ಆ್ಯನಿಮೀಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇಂಗ್ಲೀಷಲ್ಲಿ. ಸೊ ಇಂಗ್ಲೀಷ್ ಮೂವೀಸ್ ನೋಡಿ, ಇಂಗ್ಲೀಷ್ ನ್ಯೂಸ್ ನೋಡಿ. ಸೊ ನಿಮ್ಗೆ ಹಿಂಗೆ ಫನ್ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ಫನ್ ಅನಿಸಿದ್ದು ಆ್ಯನಿಮೀಸ್. ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಆ್ಯನಿಮೀಸ್. ಸೊ ಆ್ಯನಿಮೀಸ್ ನೋಡೋದ್ರಿಂದ ನನ್ನ ಕಮ್ಯುನಿಕೇಷನ್ನ ನಾನು ಇಂಪ್ರೂವ್ ಮಾಡ್ಕೊಂಡೆ. ಸೊ ನಿಮ್ಗೆ ಏನು ಇಂಟ್ರೆಸ್ಟ್ ಇರುತ್ತೆ, ನ್ಯೂಸ್ ನೋಡೋದಾಗಿದ್ದರೆ ಕನ್ನಡದಲ್ಲಿ ನೋಡ್ತಿದ್ದೀರಾ, ಇಂಗ್ಲೀಷಲ್ಲಿ ನೋಡಿ. ಫಸ್ಟ್ ದಿನ ಹೆಲ್ಪ್ ಆಗಲ್ಲ, ಆಯಿತಾ, ಫಸ್ಟ್ ಅರ್ಥ ಆಗಲ್ಲ. ಬಟ್ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಫಿಲಿಮ್ಸ್ ನೋಡ್ತೀರಾ, ಸಬ್ ಟೈಟಲ್ ಇಟ್ಕೊಳ್ಳಿ. ಸೊ ನಿಮ್ಮ ನೇಟಿವ್ ಲ್ಯಾಂಗ್ವೇಜಿಂದ ಸಬ್ ಟೈಟಲ್ಸಿಂದ ಮಾಡ್ಕೊತ ಹೋದರೆ ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇಷ್ಟು. ದ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ನೆಕ್ಸ್ಟ್ ಮಿಸ್ಟೇಕ್ ಏನು ಕಾಮನ್ ಮಿಸ್ಟೇಕ್ ಅಂದರೆ, ಡೋಂಟ್ ಟ್ರೈ ಟು ಲರ್ನ್ ಎವ್ರಿಥಿಂಗ್ ಅಂತ ಹೇಳಿದ್ನಲ್ಲ, ಎಲ್ಲ ಕಲಿಯೋಕ್ಕೆ ಟ್ರೈ ಮಾಡಬೇಡಿ. ಬಿ ಗುಡ್ ಎಟ್ ಒನ್ ಥಿಂಗ್ ಆ್ಯಂಡ್ ನಿಮ್ಮ ಫ್ಯೂಚರನ್ನು ನೀವು ಬರೆದಿಟ್ಕೊಳ್ಳಿ. ಫಸ್ಟು ನಾನು ಅದು ಹಳೆ ಕಾಲ ಮುಗ್ದೋಯ್ತು, ಬೀಯಿಂಗ್ ಆ್ಯನ್ ಇಂಜಿನಿಯರ್, ಹೊರಗೆ ಬಂದಮೇಲೆ ನಾವೆಲ್ಲ ಏನು ಬೇಕೋ ಅಲ್ಲಿ ಆಗೋಣ ಅಂತ ಇಲ್ಲ, ಮಾರ್ಕೆಟ್ ಟಫ್ ಇದೆ. ಸೊ ನಾನು ನಿಮಗೆ ಎದುರಿಸ್ತಿಲ್ಲ. ಅಪಾರ್ಚುನಿಟೀಸ್ ಆರ್ ದೇರ್, ಬಟ್ ಸೂಟಬಲ್ ಕ್ಯಾಂಡಿಡೇಟ್ ಸಿಗ್ತಿಲ್ಲ. ಸೊ ನಂದೇ ಈಗ ನನ್ನ ಪ್ರೊಜೆಕ್ಟಲ್ಲಿ ನನಗೆ ನಮಗೊಂದು ರಿಸೋರ್ಸ್ನ ಹುಡುಕ್ಬೇಕಂದ್ರೆ, ಬಟ್ ಲಿಂಕ್ಡ್ಇನಲ್ಲಿ ಹಾಕೊಂಡಿರ್ತಾರೆ 3x ಸರ್ಟಿಫೈಡ್, 5x ಸರ್ಟಿಫೈಡ್ ಅಂತ, ಬಟ್ ಇಂಟ್ರೋಲ್ಲಿ ಫೇಲ್ ಆಗ್ತಾರೆ. ಸೊ ಆ ಥರ ಬೇಡ. ನಿಮ್ಗೆ ಎಷ್ಟು ಗೊತ್ತಲ್ಲ ಅದನ್ನು ಪರ್ಫೆಕ್ಟ್ ಆಗಿರಿ. ಏನೋ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನನಗೆ ಎಷ್ಟು ಗೊತ್ತು ನಾನು ಹೇಳಿದ್ದೀನಿ. ಸೊ ಇದ್ರ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿರಿ. ಸೊ ಈ ವಿಡಿಯೋನ ಮೋಸ್ಟ್ಲಿ ಈ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಇನ್ನೂ ಓದ್ತಿರೋರು, ಫೈನಲ್ ಇಯರ್ ಇರೋರಿಗೆ ಶೇರ್ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗ್ಬೋದು. ಥ್ಯಾಂಕ್ ಯು.